ಹೋಲ್ ನೈಟ್ ಇರ್ತೀವಿ. ಸೊ ಕಾಲೇಜಲ್ಲಿ ನೋಡ್ಲೇಬೇಡಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಸಗದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತೇನಕ್ಕಪ್ಪ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಪಡೆಯಕ್ಕೆ ಹೋಗ್ತಾ ಇದ್ದೀನಿ. ಏನದು ಅಂತ ಹೇಳಿದ್ರೆ ಗೇಮಥಾನ್. ಹೌದು, ಗೇಮಥಾನ್ ಏನು ಏನು ಎಲ್ಲ ಕೇಳ್ಬೋದು. ಬಟ್ ಇದು ಇಂಡಿಯಾಲಿ 2 ಕಡೆ ನಡೆಯುತ್ತೆ. ಅದು ಕಾಲೇಜ್ ಅವರು ಆರ್ಗನೈಸ್ ಮಾಡೋದು. ಬೆಂಗಳೂರಲ್ಲಿ ಒಂದ್ ಕಡೆ ನಡೆಯುತ್ತೆ. ಯಾವ್ದಂದ್ರೆ ಜ್ಯೋತಿ ಕಾಲೇಜ್, ಅದ್ರ ನಮ್ ಕಾಲೇಜು. ಸೊ ಇವತ್ತು ಗೇಮಥಾನ್ ಇದೆ. ಸೊ ಇದು ಟೀಮ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಒಂದ್ ಟೀಮ್ ಅಲ್ಲಿ 4 ಜನ ಇರ್ತಾರೆ. ಸೊ ಏನ್ ಮಾಡ್ತೀವಿ ಅಂದ್ರೆ ಗೇಮಥಾನ್ ಅಂದ್ರೆ ಗೇಮ್ ನ ಡೆವಲಪ್ ಮಾಡಿ ಅಂಡ್ ಜೂರೀಸ್ ಕೂಡ ಅಬ್ರಾಡ್ ಗಳಿಂದ ಬಂದಿದ್ದಾರೆ. ಸೊ ಯಾರ್ಯಾರು ಏನೇನು ಎಲ್ಲ ಕಾಲೇಜಲ್ಲಿ ಎಂಟ್ರೆನ್ಸ್ ಅಲ್ಲಿ ಹಾಕಿರ್ತಾರೆ, ಅದನ್ನ ತೋರಿಸಿ ಆದ್ರೆ ಟ್ರೈ ಮಾಡಕ್ಕೆ ಮಾತಾಡ್ತೀನಿ. ನನ್ನ ಪ್ರಕಾರ ಪಾರ್ಟಿಸಿಪೇಟ್ಸ್ ಬಂದು ನಾನ್ ನೋಡಿರೋ ಪ್ರಕಾರ 1000 ಪಾರ್ಟಿಸಿಪೇಟ್ಸ್ ಇದ್ದಾರೆ. ಸೊ ಏನೆಲ್ಲ ಆಗತ್ತೆ ಅದು ಮೇನ್ ಪಾಯಿಂಟ್. ಹೋಲ್ ನೈಟ್ ಇರ್ತೀವಿ. ಸೊ ಕಾಲೇಜಲ್ಲಿ 24 hours ಇದು ಗೇಮಥಾನ್ ಡೆವಲಪ್ ಮಾಡೋದು. ಸೊ ಇವತ್ತು ಎಷ್ಟು ಟೈಮು? 8:45. ಒಂದು 9 ಗಂಟೆಗೆ ಹೋದ್ರಿ ಅನ್ಕೊಂಡ್ರೆ ನಾಳೆ 9 ಗಂಟೆ ತನಕ ಗೇಮಥಾನ್ ಮಾಡ್ಬೇಕು. ಆಮೇಲೆ ರಿಸಲ್ಟ್ ಸಿಗುತ್ತೆ, ಆ ರಿಸಲ್ಟ್ನು ಹಾಕ್ತೀನಿ. ಸೊ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಪಡೆಯಕ್ಕೆ ಹೋಗ್ತಾ ಇದೀನಿ. ಏನ್ ಮಾಡ್ತೀನೋ ಮಾಡೋದು ನಂಗೂ ಗೊತ್ತಿಲ್ಲ. ಸೊ ಈಗ ಇಳ್ದಿದ್ದೀವಿ ವ್ಯಾನಿಂದ. ಈಗ ಟೈಮ್ ಬಂದು 9:45. ಸೊ ಹೋಗ್ತಾ ಇದ್ದೀವಿ. ಅದೇನೋ ಚೆಕ್ಕಿಂಗ್ ಇದೆ ಅಂತೆ, ಅದೆಲ್ಲ ಮುಗಿಸ್ಕೋಬೇಕು ನಾವು. ಸೊ ಒಳಗೆ ಹೋಗ್ತಾ ಇದ್ದೀವಿ. ಅಣ್ಣ ಏನು ಬಿಡ್ತಾರೆ ಒಳಗೆ ಇದೆ. ಹಾಂ ಥ್ಯಾಂಕ್ ಯು ಅಣ್ಣ. ನೋಡಿ ಇವರೇ ಜೂರೀಸು, ನಮಗೆ ಜಡ್ಜ್ಮೆಂಟ್ ಕೊಡೋರು. ಸೊ ನೋಡಿ ನಮ್ಮ ಟೀಮ್ಮೇಟ್ಸ್ ಇಲ್ಲೇ ಇದ್ದಾರೆ. ಶ್ರೀಜಾ, ಸೌಜನ್ಯ. ಸೊ ಇನ್ನೊಬ್ಬ ಮೀನ್ ಪ್ರಣವ್ ಬೇಕು, ಅವನು ಸೆಮಿನಾರ್ ಹಾಲ್ಗೆ ಹೋಗಿದ್ದಾನೆ. ಸೆಮಿನಾರ್ ಅಲ್ಲ, ಆಡಿಟೋರಿಯಂ ಅಲ್ಲಿ ಹೋಗಿದ್ದಾನೆ. ಬ್ಯಾಂಡ್. ಸೊ ಇದೊಂದು ಆರ್ಗನೈಸ್ ಮಾಡಿದ್ದಾರೆ. ಹೈ ಯಾವ ಕಡೆ ಐದುಗೊಳ್ಳಿ ಬಿಡಿ, ಪರವಾಗಿಲ್ಲ. ಥ್ಯಾಂಕ್ ಯು. ಸೊ ಫುಲ್ ಗೇಮಥಾನ್ಗೆ ಅರೇಂಜ್ಮೆಂಟ್ಸ್ ಆಗಿದೆ ನೋಡಿ. ಜಡ್ಜಸ್ ಎಲ್ಲ ಇಲ್ಲೇ ಕುತ್ಕೋಬೋದು ಅಂತ ನನ್ನ ಅಭಿಪ್ರಾಯ. ನೋಡೋಣ. ಸೊ ಇವಾಗ 1000 ಪಾರ್ಟಿಸಿಪೇಟ್ಸ್ ಇರೋದಲ್ವಾ. ಸೊ ಎಲ್ಲ ಎಲ್ಲಿರ್ತಾರೆ, ಎಲ್ಲಿ ಏನು ಮಾಡ್ತಾರೆ ಅಂದರೆ ಈ ಥರ ಕ್ಲಾಸ್ ಡಿವೈಡ್ ಆಗಿದೆ. ಒಬ್ರೊಬ್ರಿಗೆ ಒಂದೊಂದು ಕ್ಲಾಸು ಅಂತ, ಅಂದರೆ ಟೀಮ್ ಮೆಂಬರ್ಸ್ ಇದೆಯಲ್ಲ. ಸೊ ಆ ಟೀಮು ಈ ಕ್ಲಾಸಲ್ಲಿ ಇರಬೇಕು ಅಂತ. ಸೊ ನಮ್ಮ ಕ್ಲಾಸು ಇದು ಹೋಗ್ತಾ ಇದ್ದೀನಿ. ಹಿಂಗಿದೆ ಕತೆ. ಸೊ ಇದು ನಮ್ಮ ಬೇಸಿಕಲಿ ಕ್ಲಾಸು ಫುಲ್ ಸೈಲೆಂಟ್ ಆಗಿದೆ, ಯಾಕಂದರೆ ಸೆಮಿನಾರ್ ಹಾಲ್ ಇದು. AC ಕಂಡೀಷನ್ ಇದೆ. ಒಳ್ಳೆ ರೂಮೇ ಇದು, ಒಳ್ಳೆ ಕ್ಲಾಸೇ ಕೊಟ್ಟಿದ್ದಾರೆ. ಬಟ್ ಮಲ್ಗಕ್ಕೆ ಒಂದು ಜಾಗ ಇಲ್ಲ ಅಂತ ಬೇಜಾರು. ನೋಡಿ ನಮ್ಗೆ ಹೇಳ್ಕೊಟ್ಟವರು ವೆಬ್ ಡೆವಲಪ್ಮೆಂಟ್. ಇವತ್ತು ಬಿಡಲ್ಲ, ಇವತ್ತು ಕ್ಲಾಸ್ ಸೆಮಿನಾರ್ ಹಾಲ್ CS. ನಮಸ್ಕಾರ. ಸೊ ಹೆವಿ ಖರ್ಚು ಮಾಡಿಬಿಟ್ಟು ಎಲ್ಲ ಮಾಡ್ತಾಯಿದ್ದಾರೆ ನೋಡಿ, ನೀವೇ ನೋಡ್ತಿರ್ಬೋದು. ಪೆಂಡಲ್ಸ್, ಚೇರ್ಸ್ ಎಲ್ಲ ಹಾಕಿ ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ. ಸೊ ಈ ಕಡೆ ಜ್ಯೂಸ್ ಬೇಕಂದವ್ರಿಗೆ ಜ್ಯೂಸ್ ಅರೇಂಜ್ಮೆಂಟ್ಸ್ ಆಗಿದೆ. ಸೊ ಈಗ ಸೆಮಿನಾರ್ ಹಾಲ್ಗೆ ಹೋಗ್ತಾ ಇದ್ದೀವಿ. ಫುಲ್ ಸೈಲೆಂಟ್ ಆಗಿರಬೇಕು, ಅದಕ್ಕೆಲ್ಲೇ ಮಾತಾಡ್ಕೊಳ್ತಾ ಇದ್ದೀನಿ. ಒಳಗೋದ್ರೆ ಫುಲ್ಲು ಸೀನ್ ಆಗಿದೆ. ಸೊ ನೋಡೋಣ ಒಳಗೆ ಯಾವ ಥರ ಇದೆ ಅಂತ. ಮೀಟಿಂಗ್ ಇದೆ. ನಿಜವಾದ ಡಿಸೈನರ್ ಯಾರು ಅಂದರೆ ನಮ್ಮ ವೀರೇಶ್, ನಮ್ಮ ಕ್ಲಾಸ್ಮೇಟು. ನೋಡಿ ಅಲ್ಲಿ ಹೆಂಗೆ ಮಲ್ಕೊಂಡು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ರೆ ಆರಾಮಾಗಿ ಮಲ್ಕೊಂಡು ನೋಡಿ ಅಂತ ಇದ್ದ. ಸಂತೆಯಲ್ಲೂ ನಿದ್ದೆ ಮಾಡೋಣಂದ್ರೆ ನಮ್ಮ ವೀರೇಶ್ ಒಬ್ಬನೇ. ಚಕ್ರವರ್ತಿ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅವ್ರು ಯಾರು ಅಂದರೆ ರಾಕೇಶ್ ಅವರು, ಅಂದರೆ ತಗೊಂತಾರೆ ನಮಗೆ ಅವರ ಫ್ರೆಂಡ್. ಸೊ ನೋಡಿ ಅವರೇ ಬರುತ್ತೆ ಚಕ್ರವರ್ತಿ. So I would like to quickly start with the quote wherein I can confidently say. And as Dr. Kishore rightly mentioned, has done an excellent job. I would like to congratulate him and his team. And I wish all of you the best. I'll stay overnight to learn. Excited to see all the great games that you all bring in. Thank you sir. So ನೋಡ್ತಾ ಇದ್ದೀರಾ, ಟೀಮ್ಸ್ ಗೇಮಥಾನ್ ಅರೇಂಜ್ಮೆಂಟ್ಸ್ ಏನೇ ಇದ್ರು ಇವರೇ ಮಾಡೋದು. ನನಗಿಷ್ಟ ಎಲ್ಲ ಆಯಿತು. ಇವಾಗ ಹೋಗ್ತಾ ಇದ್ದೀವಿ. ಹೈ. ಸೊ ಎಲ್ಲ ಆಗಿದೆ. ಇವಾಗ ಆಚೆ ಹೋಗ್ತಾ ಇದ್ದೀವಿ. ಫುಲ್ ಸೀರಿಯಸ್ ಆಗಿ ತೊಗೊಂಬಿಟ್ಟು ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಚಕ ಅಂತ ನೋಡಿ. ಕರೆಕ್ಟಾಗಿ ಹೇಳಿದೆ, ಚಕ ಅಂತ ಹಂಗೆ. ಸೊ ಎಲ್ಲ ಫೋಟೋಶಾಪಲ್ಲಿ ಕ್ರಿಯೇಟ್ ಮಾಡಿ ಎಲ್ಲ ಅನಿಮೇಷನ್ ಮಾಡಿ ಚೆನ್ನಾಗಿ ಗೇಮ್ ಕಂಡುಹಿಡಿತಾ ಇದ್ವಿ. ನಂದು ಮ್ಯೂಸಿಕ್ ಪಾರ್ಟು ಏನೋ ಓದ್ಕೊಂಡು ಹೋಗ್ತಿದ್ದೀನಿ, ಚೆನ್ನಾಗಿ ಬರ್ತಾಯಿದೆ.
ಇವಾಗ ಸೀನಿಯರ್ಸ್ ಬಂದ್ಬಿಟ್ಟು ಫುಡ್ ಕೂಪನ್ಸ್ ಕೊಟ್ಟಿದ್ದಾರೆ, ಹೋಗಿ ಕೊಟ್ಟರೆ ನಮ್ಗೆ ಏನು ಬೇಕೋ ಅದನ್ನು ಕೊಡ್ತಾರೆ. ಸೊ ಇಷ್ಟು. ಸೊ ಫೈನಲಿ ಲಂಚ್ಗೆ ಹೋಗ್ತಾ ಇದ್ದೀವಿ. ಕೂಪನ್ಸ್ ಇದೆ ನೋಡಿ, ಲಂಚ್ಗೆ ಹೋಗಿ ಏನೇನೆಲ್ಲ ಇದೆ ಅಂತ ಹೋಗಿ ತೋರಿಸೋಣ. ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ, ಅದೊಂದೇ ಖುಷಿ ಆಗ್ತಿರೋದು. ಹೇಗೆ ನಡೀತದೆ, ಹೇಗೆ ಆಗ್ತಿದೆ? GTA 6 ಹಾಂ ಊಟಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ, ಯಾಕಂದರೆ ಇಲ್ಲಿ ಹೆವಿ ದೊಡ್ಡ ಕ್ಯೂ ಇದೆ. ಸೊ ಇಲ್ಲಿ ಬರೋಷ್ಟರಲ್ಲಿ ಅಲ್ಲೇ ತಿನ್ಕೊಂಡು ಮುಗಿಸ್ಕೊಂಬರ್ಬೋದು. ಸೊ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲೇ ಆರಾಮಾಗಿ ಖಾಲಿ ಇದೆ, ಸುಮ್ಮನೆ ಅಲ್ಲಿ ಖಾಲಿ ಇಲ್ಲ ಗುರು. ಇಲ್ಲಿಂದ ಹಿಂಗೆ ಹೋಗ್ಬೇಕು, ಆಲ್ಮೋಸ್ಟ್ ಅಲ್ಲಿಗೆ ಬಂತು. ಹೀಗೆ ಲೈನಲ್ಲಿ ನಿಂತ್ಕೋಬೇಕಾದ್ರೆ ಒಂದು ನೋಟಿಸ್ ಮಾಡಿದೆ, ಅದೇನಂದರೆ ನೋಡಿ ಹೆಂಗೆ ಬರೆದಿದ್ದಾರೆ ಗೇಮಥಾನ್ ಅಂತ. ಸಖತ್ತಾಗಿದೆ ಇದು. ದೂರದಿಂದ ನೋಡಿದ್ರೆ ಏನೋ ಇಟ್ಟಿದ್ದಂಗೆ ಅನಿಸುತ್ತೆ, ಬಟ್ ಹತ್ರ ಬಂದು ನೋಡಿ ಮೇಲಿಂದ ನೋಡಿದ್ರೆ ಸಹಾಯ ಕಾಣುತ್ತೆ. ಕೂಪನ್ ಕೊಟ್ಟರೆ ಊಟ ಕೊಡೋದು, ಕೊಡೋ ಸೀನೇ ಇಲ್ಲ. ಸೊ ಪ್ಲೇಟ್ ಇಟ್ಟು ಜಾಮೂನ್ ಇದೆ, ಬೇಬಿ ಕಾರ್ನ್, ಮಂಚೂರಿಯನ್ ಇದೆ, ಮುಂದಕ್ಕೆ ಏನೇನಿದೆ ತೋರಿಸ್ತೀನಿ. ಏನಲ್ಲಿ ಪೂರಿ ಬಂತು, ಹಾಕ್ಸ್ಕೊಂಡೆ. ಅವ್ರಿನ್ನೂ ಹಾಕ್ಸ್ಕೊಂಡಿಲ್ಲ. ಚೆನ್ನಾಗಿದೆಯಾ? ಪೂರಿ ಬಂದು ಹಾಕ್ಸ್ಕೊ ಹೋಗು. ಅಂತೂ ಇಂತ ನಮ್ಮ ಎಲ್ಲರ ಫ್ರೆಂಡ್ ಬಂದ ನೋಡಿ, ಕರೆಗೌಡ ಆಯ್ತಾ ಒಂದು ಊಟ ಆಯ್ತು. ನಿಂದು ಅಲ್ಲಿ ನೋಡಲ್ಲಿ ಎಲ್ಲಿ ಬೇರೆಯವರೆಲ್ಲ ಬಂದರು ನೋಡಿ, ಎಲ್ಲ ಬರ್ತಾ ಇದ್ದಾರೆ. ಬಂದರು ಮ್ಯಾಟ್ ಹಿತೇಶ್ ನೋಡಿ, ಯಾರ್ಯಾರು ಬರಬಾರ್ದು ಅಂತ ಹೇಳಿದ್ರು ಎಲ್ಲರೂ ತೋರಿಸಿದ್ದೀನಿ ಒಟ್ಟಿಗೆ. ಬೇಕು ತಿಂದೆ ಅಂತ ಇವಾಗ ಗೊತ್ತಾಗ್ತಿದೆ. ಇಷ್ಟು ದೊಡ್ಡ ಕ್ಯೂ ಇಲ್ಲಿ ನಿಂತ್ಕೊಂಡು ತಿನ್ನೋಷ್ಟರಲ್ಲಿ ನನ್ನ ಕೈಲಂತೂ ಆಗಿಲ್ಲ. ಸೊ ಬೇಗ ತಿನ್ಕೊಂಡೆ, ಬೇಗ ನಿಂತಿದ್ದು ನೋಡಿ. ಎಲ್ಲ ಕಾಯ್ತಾ ಇದ್ದಾರೆ ಪಾಪ. ಕಾಲೇಜ್ಗಂತೂ ಓದಕ್ಕೆ ಬರ್ತಿಲ್ಲ, ಬ್ಲಾಗ್ ಮಾಡಿಕೊಂಡು ಯೂಟ್ಯೂಬ್ ಹಾಕಕ್ಕೆ ಬರ್ತಾ ಇದ್ದೀವಿ. ಸೊ ಎಲ್ಲ ಫುಲ್ ಜಾಲಿ ಮಾಡ್ತಿದ್ದಾರೆ. ಇವಾಗ ಏನಾಗುತ್ತೆ, ಏನು ಮಾಡ್ತೀವಿ ಇವಾಗ ನಮಗೂ ಗೊತ್ತಿಲ್ಲ. ಇವರಂತೂ ನಿಂತೇ ಇದ್ದಾರೆ ಪಾಪ ಬಡಪಾಯಿಗಳು. ಹಲೋ, ಏನಪ್ಪ ಆರಾಮಾಗಿ ಹೇಗಿದೆ? ನಿಮ್ಗೆ ಏನಂತ ಇದೆ? ಏನ್ ನೋಡಿ ಕ್ರೌಡ್ ಎಷ್ಟಿದೆ ಸರ್? ಸೂಪರ್ ಕ್ರೌಡ್ ಚೆನ್ನಾಗಿದೆ ನೋಡಿ. ನಿಜವಾಗಿ ಮಾಡ್ತಾ ಇದೀವಿ. ನೈಟ್ ಇನ್ನೂ ಎಂಜಾಯ್ಮೆಂಟ್ ಮಾಡ್ತೀರಾ ನೋಡಿ ಹಾಗೆ. ಕಿಶೋರ್ ಸರ್ ಹೇಳ್ದಂಗೆ ಬೆಳಗ್ಗೆಗಿನ್ನ ರಾತ್ರಿ ಎಂಜಾಯ್ ಮಾಡ್ತೀರಾ ಅಂತ. ಸೊ ಅದು ಹೇಗಿರುತ್ತೆ ನನಗೂ ಗೊತ್ತಿಲ್ಲ, ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಪಡಿತಾ ಇದ್ದೀನಿ ನಾನಂತೂ. ಸಖತ್ತಾಗಿದೆ. ಫುಲ್ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಇವಾಗ ಆಗಿದೆ, ಇವಾಗ ಮತ್ತೆ ಕ್ಲಾಸ್ಗೆ ಹೋಗಬೇಕು. ನಮ್ಮ ಪ್ರಣವ್ ನೋಡಿ ಇಷ್ಟು ಡೆಡಿಕೇಟಾಗಿ ಮಾಡ್ತಾ ಇದ್ದಾನೆ. ಬೇರೆಯವರೆಲ್ಲ ನೋಡಿ ಎಲ್ಲ ಡೆಡಿಕೇಟಾಗಿ ಮಾಡ್ತಾ ಇದ್ದಾರೆ. ಸೊ ನಾವಿಷ್ಟೇ ಲಾಸ್ಟ್ ಬೆಂಚಲ್ಲಿ ಕೂತ್ಬಿಟ್ಟು ಮೂವೀಸು ಕೂಡ ನೋಡ್ತಾ ಇದ್ದಾರೆ. ಅವನಂತೂ ನೋಡ್ತಾವನು ಅವಾಗಿಂದನು. ಶಾರ್ಟ್ಸ್ ನೋಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮ್ ಸ್ಟೋರಿ. ಪ್ರಯಾರಿಟೀಸ್ ಬ್ರೋ, ಗಾಡ್ ಇಸ್ ನೋಡಿ ಗಾಯ್ಸ್, ನಮ್ಮ ವ್ಲಾಗರ್ ಹರ್ಷ ಅಣ್ಣ ಸುಸ್ತಾಗಿ ಕಂಟೆಂಟ್ ಇಲ್ದಿರ ಹೆಂಗಿದ್ದಾರೆ. ಅರ್ಧ ಗಂಟೆ ನಿದ್ದೆ ಮಾಡಿದ್ರು. ವ್ಲಾಗ್ ಮಾಡೋಕ್ಕೂ ಎನರ್ಜಿ ಇಲ್ಲ. ವ್ಲಾಗರ್ ಹರ್ಷ ಅಣ್ಣ ಯಾಕಣ ಎನರ್ಜಿ ಏನಾಯ್ತಣ್ಣ? ನಮಸ್ಕಾರ, ನೈಟ್ ಲೈಫ್ಗೆ ಸ್ವಾಗತ. ಇವಾಗ ಟೈಮ್ ಬಂದು 6:40. ನೋಡ್ತಿರ್ಬೋದು ಫುಲ್ ಕತ್ಲು. ನಾನು ಟಾರ್ಚ್ ಹಾಕಿದ್ದಕ್ಕೆ ಫುಲ್ ಇದು ಬೂಜು ಬರ್ತಾಯಿದೆ. ಅಯ್ಯೋ ಮುಗಿತಾನೇ ಇಲ್ಲ. ಸ್ಟಾರ್ಟ್ ಮಾಡಿದ್ದು ಮಾಡ್ತಾನೇ ಇದ್ದೀವಿ, ಇನ್ನು ನಾಳೆ ತನಕ ಕಂಟಿನ್ಯೂ ಆಗುತ್ತೆ. ಏನು ಮಾಡ್ತೀವೋ ನಮಗೂ ಗೊತ್ತಿಲ್ಲ. ಎಲ್ಲರೂ ಮಾಡ್ತಾಯಿದ್ದಾರೆ. ಇವಾಗ ಇನ್ಸ್ಪೆಕ್ಷನ್ ಬರ್ತಾರೆ, ಆದರೆ ಅವ್ರನ್ನೂ ತೆಗಿತೀನಿ. ಶ್ರೀಶಣ್ಣ ಇವನಿಗೇನೋ ಹೇಳ್ಕೊಡ್ತಾ ಇದ್ದಾರೆ. ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ. ನಾವು ಹೋಗ್ಬಿಟ್ರು ಬರ್ತಾರೆ, ಪಟ ಹೇಳ್ತಾರೆ, ಹೋಗ್ತಾ ಇರ್ತಾರೆ. ದಿಸ್ ಇಸ್ ಶ್ರೀಶಣ್ಣ. ನೋಡಿ ಅವರು ಡಿಸೈಡ್ ಮಾಡ್ತಾರೆ ಅದಕ್ಕೆ ಯಾವಾಗ ಬರ್ತಾರೋ ನಮಗೂ ಗೊತ್ತಿಲ್ಲ, ಯಾಕಂದರೆ ನಾವೇನು ಮಾಡೇ ಇಲ್ಲ. ಹಂಗೆ ಹೇಳ್ಬೇಕಾ? ರೇಟಿಂಗ್ಸ್ ಕೊಡ್ತಾರೆ. ಸೊ ಅದ್ರ ಪ್ರಕಾರ ನಾವಲ್ಲ ಎಲ್ಲರೂ ಗೆಲ್ತಾರೆ. ಅಲ್ಲ, ಒಬ್ರು ಗೆಲ್ತಾರೆ. ಬರಲಿ, ಅವಾಗ ವಿಡಿಯೋ ಆನ್ ಮಾಡ್ತೀನಿ. ಗುಡ್ ಈವ್ನಿಂಗ್ ಸರ್. So, our game is done. Actually, okay, but we'll come back to this at the end. Right now, I want to understand what percentage of this is done. ಆಯಿತು ಇನ್ಸ್ಪೆಕ್ಷನು. ಇವಾಗ ಅವ್ರ ಕಡೆ ಹೋಗಿದ್ದಾರೆ. ಸೊ ನಮ್ಮದು ಯಾವುದೋ ರಿಸಲ್ಟ್ ಬರೀತಿಲ್ಲ, ರಿವ್ಯೂಸ್ ಏನೂ ಬರೀತಿಲ್ಲ, ಬಟ್ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಮುಂದೆ ಏನಾಗುತ್ತೆ ನೋಡಬೇಕು. ಯಾಕಂದರೆ ನೆಕ್ಸ್ಟ್ 12 PM AM ಗೆ
ಮತ್ತೆ ಬರ್ತಾರೆ, ಅವಾಗ ಇನ್ಸ್ಪೆಕ್ಷನ್ ಕರೆಕ್ಟಾಗಿ ಆಗುತ್ತೆ. ಸೊ ಇವಾಗ ನಮಗೆ ಹೊಟ್ಟೆ ಚುರ್ರ ಅಂತ ಇದೆ, ಕೆಳಗೆ ಹೋಗಿ ತಿನ್ನಬೇಕು ಅಂತ ಅನಿಸ್ತದೆ. ಇವಾಗ ಹೋಗ್ತಾ ಇದ್ದೀವಿ. ಸೊ ಇಬ್ಬರು ತಿಂತಾ ಇದ್ದಾರೆ ನೋಡಿ, ಇಡೀ ಗ್ಯಾಂಗೇ ತಿಂತಾ ಇದೆ. ಅಕ್ರಮ ಏನದು ಮೋಸ ಆಗಿದೆ ನನಗೆ ನೋಡಿ ಇಲ್ಲಿ. ಹೌದು ಮೋಸ ಆಗಿದೆ. ಕಟ್ ಮಧ್ಯಾಹ್ನ ಮೊದಲು ಊಟ ತಿಂದಿದ್ಯಾರು, ನೆಕ್ಸ್ಟ್ ಯಾರು ತಿಂದಿದ್ದಂತ ಏನಂತ ಗೊತ್ತಾಗುತ್ತೆ. ಅದು ಕಟ್ ಮಾಡಿಬಿಟ್ಟಿದ್ದೀನಿ, ಮತ್ತೆ ಆಗಲ್ಲ. ಸೊ ಇವಾಗ ನಾನು ಇವ್ರ ಜೊತೆ ಜಾಯ್ನ್ ಆಗ್ತೀನಿ. ಸೊ ಊಟ ಸೇಮ್ ಅದೇ ಇದೆ. ಎಕ್ಸ್ಟ್ರಾ ಏನಿದೆ ಅಂದರೆ ಇದು ಏನದು ಇರಿ ನಾನು ನೋಡ್ತೀನಿ. ಆ್ಯಸ್ ಯೂಶಲ್ ಕೂಪನ್ ಕೊಡಬೇಕು. ಸೊ ಇವಾಗ ತಿನ್ನಬೇಕು. ಒಟ್ಟಿದೆ ಮೈಸೂರು ಪಾಕ್. ಇನ್ನೊಂದು ಹಾಕಿದ್ದು ಪಲಾವ್ ಆ್ಯಂಡ್ ಮೊಸರು ಬಜ್ಜಿ. ಸೊ ಇದಿಷ್ಟು ಊಟ ತಿಂದು ಏನಾಗುತ್ತೋ ಗೊತ್ತಿಲ್ಲ, ಬಟ್ ಚೆನ್ನಾಗೇ ಇರುತ್ತೆ. ಯಾಕಂದರೆ ಬೆಳಗ್ಗೆ ತಿಂದವಲ್ಲ, ಸಖತ್ತಾಗಿತ್ತು, ಒಳ್ಳೆ ಟೇಸ್ಟ್ ಇತ್ತು. ಹಾಯ್ ಹಾಯ್. ಸೊ ಅಂತೂ ಬಂದ್ವಿ ನೋಡಿ. ತಿಂದು ತೇಗಿ ಮುಗಿಸ್ಬಿಟ್ಟು ನೀರು ಕುಡಿತಾ ಇದ್ದಾನೆ ಮಿತ್ರದ್ರೋಹಿ ಇವನು. ನನ್ನ ಜೊತೆ ತಿಂತಾ ಇದ್ದಾನೆ, ಗುಡ್ ಬಾಯ್. ಸೊ ಸಂದೀಪ್, ಇವ್ರ ಹೆಸರು ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ನಮ್ಮ ಕ್ಲಾಸ್ ಸಿಆರ್ ಇರೋ ಸಂದೀಪ್ ಅಂತ, ಪರಿಚಯ ಮಾಡ್ಕೊಂಡ್ರು. ಅಣ್ಣ ಮನ್ಸರ್ ಇಲ್ಲಿ ಊಟ ನೆಮ್ಮದಿಯಾಗಿ ಮಾಡಕ್ ಬಿಡ್ತಾರೆ ಅಂತ ಮನ್ಸೊಳಗೆ ಬೈಕೊತಾ ಇದ್ದಾರೆ. ಬೈಕೊಳ್ಳಿ, ನಾನು ಯಾರು ಕೇಳ್ತಾರೆ ಅಲ್ವಾ. ಸೊ ಇಷ್ಟು ಜನ ತಿಂತಾ ಇದ್ದಾರೆ, ನಾವು ತಿನ್ನೋಣ. ಪಕ್ಕ ತಾನೆ ತಿನ್ನಲ್ಲ ತಾನೆ ಆಯ್ತು ಕೊಡೋ ನಂದು ಹೋಗು. ಹಾಯ್ ಹಾಯ್. ಇಂಟ್ರೊಡಕ್ಸ್ ನಮ್ದು ಫೋಟೋಗ್ರಫಿ ಕ್ಲಬ್ ಇದೆ, ಆಕರ್ಷಣ ಅಂತ. CIT ಆಕರ್ಷಣ, ಲಕ್ಷ್ಮಿ, ಇದು ನಮ್ಮ ಟೀಮು. ಒಂದು ಸೀನ್ ಐತಿ ಏನಂದ್ರೆ, ಆಲ್ರೆಡಿ ನಮ್ಮದು ಊಟ ಆಗಿದೆ. ನನ್ನ ಕೂಪನ್ ಒಂದು, ಅವ್ರ ಕೂಪನ್ ಒಂದು, ಇಬ್ಬರು ತಿಂದಿದ್ದೀವಿ. ಬಟ್ ಅಗೇನ್ ಸೆಕೆಂಡ್ ರೌಂಡ್ ಬ್ಯಾಟಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಕೂಪನ್ ಇರಲಿಲ್ಲ, ಹಾಗಾಗಿ ಒಂದು ಸೀನಿಯರ್ ಬಂದರು, ತೆಕ್ಕೊಟ್ರು. ಥ್ಯಾಂಕ್ಸ್ ಟು ಸೀನಿಯರ್. ತೋರ್ಸದ್ನಲ್ಲ ಅವರೇ ಕೊಟ್ಟಿದ್ದು. ಸೊ ಥ್ಯಾಂಕ್ಸ್. ಸೊ ಫೈನಲಿ ಕೂಪನಿಂದ ನಮಗೆ ಆ್ಯಕ್ಚುಲಿ ಗುಮಾಲ್ ರೊಟ್ಟಿ ಬೇಕಾಗಿತ್ತು, ಬಟ್ ಅಲ್ಲಿ ಖಾಲಿ ಆಗೋದ್ರಿಂದ ಪಲಾವ್ ಹೊತ್ಕೊಂಡು ಮತ್ತು ಬೇಬಿಕಾರ್ನ್ ಮಂಚೂರಿ ತಿಂತಾ ಇದ್ದೀವಿ. ಒಳ್ಳೆ ಲಕ್ಕಿ ಪರ್ಸನ್ಸ್. 3ನೇ ರೌಂಡು ಚೆಕಿಂಗ್ ಬಂದಿದ್ದಾರೆ. ಸೊ ಬರ್ತಾ ಇದ್ದಾರೆ. ಮಾಡಿದ್ದೀವಿ ಸರ್. ಕೇಳ್ತೀರಾ ಸರ್? ಮಾಡ್ತಾಯಿದ್ದೀವಿ. ಸೊ ಎಲ್ಲರೂ ಎಷ್ಟೊಂದು ಜನ ಬಂದಿದ್ದಾರೆ, ಬಟ್ ಜಸ್ಟ್ ಫಾರ್ ಚೆಕಿಂಗ್ ಅಷ್ಟೇ. ಇನ್ನೂ ಮಾಡಬೇಕು, ಕೋಡೆ ಬರ್ದಿಲ್ಲ. ಟೀಮ್ ಎಲ್ಲ ರೆಡಿಯಾಗಿದೆ. ಸೊ ಫೈನಲಿ ಇನ್ಸ್ಪೆಕ್ಷನ್ಗೆ ಬಂದಿದ್ದಾರೆ. ಟೈಮ್ ಬಂದು 11:45 ನೋಡಿ. ಸೊ ಎಲ್ಲರೂ ಸುಸ್ತಾಗೋಗಿದ್ದೀವಿ ನೋಡಿ. ಇವನೊಬ್ಬನೇ ನೀಟಾಗಿ ಮಾಡ್ತಾಯಿದ್ದಾನೆ, ಬೇರೆಯವರೆಲ್ಲ ಸುಸ್ತಾಗಿ ಮಾತಾಡ್ತಾ ಇದ್ದಾರೆ. ಸೊ ಇನ್ಸ್ಪೆಕ್ಷನ್ ಯಾರು ಬಂದಿದ್ದಾರೆ ಅಂದರೆ ಅಲ್ಲಿದ್ದಾರೆ ನೋಡಿ. ಸೊ ಇಲ್ಲಿ ಬಂದಾಗ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗಂತೂ ನಂಗೆ ನಿದ್ದೆ ಬರ್ತಾಯಿದೆ, ಒಂದು 5 ನಿಮಿಷ ನಿದ್ದೆ ಹೊಟ್ಬಿಡ್ತೀನಿ. ಆಡಿಯೋ ಕೇಳಿಸ್ಕೊತಾ ಇದ್ದಾರೆ. ತಗೋ ಮಚ್ಚ ತಗೋ. ಸೊ ಇನ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಅಲ್ಲ, ನಾನು ಏನೇನೋ ಜಾತ್ರೆ ಥರ ಮಾಡಿದ್ದೀನಿ, ಬಟ್ ಅದೇನು ಹೇಳ್ತಾರೆ ಗೊತ್ತಿಲ್ಲ. ನೋಡೋಣ ಏನು ಹೇಳ್ಬೋದು ಅಂತ. ಫುಲ್ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಎಲ್ಲರೂ ಕಾಯ್ತಾ ಇದ್ದಾರೆ. ಕ್ರಿಪ್ಟೆಕ್ಸ್ ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಸಾಯಿರ ಅಂತ ಅಂದ್ಕೊಂಡಿದ್ದೀನಿ. ಸೊ ಟೈಮ್ ಬಂದ್ಬಿಟ್ಟು 1:40 ಯಪ್ಪ ನೋಡಿ. ಇವಾಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ. ಸೊ 1 ರೌಂಡ್ ಒಳ್ಳೆ ನಿದ್ದೆ ಚೆನ್ನಾಗಿ ತೊಗೊಂಬಿಟ್ಟು 1 ಅವರು. ಸೊ ಇವಾಗ ಫುಲ್ ಚಾರ್ಜಲ್ಲಿದ್ದೀನಿ. ಇವಾಗ ಏನೇ ವಿಸಿಲ್ ಏನೇ ಇದ್ರು ಫುಲ್ಲು ಸಪೋರ್ಟ್ ಮಾಡೋದೆ. 1:15 ಮೀಟ್ ಆಗ್ತಾ ಇದೀವಿ. ಕರೆಕ್ಟಾಗಿ ಟೈಮ್ ನೋಡ್ಕೊಳ್ಳಿ. 1:40 ಸಾರಿ 1:15 ಮಿಡ್ ನೈಟ್ ಕ್ಯಾಂಪಸ್ ಅಲ್ಲಿ ಕೂತಿದ್ದೀವಿ ಟೈಮ್ ಪಾಸ್ ಮಾಡ್ಕೊಂಡು. ಇವೆಂಟ್ ಇದೆ ಈಗ, ಮಿಡ್ನೈಟ್ ಎಂಟರ್ಟೈನ್ಮೆಂಟ್ ಅಂತಿದ್ದಾರೆ. ಎಲ್ಲ ಕಾಲೇಜಲ್ಲೂ ಓವರ್ ನೈಟ್ ಡಿಜೆ ಅಂತಾರಲ್ಲ, ದಿಸ್ ಇಸ್ ಕಾಲ್ಡ್ ಸ್ಲೀ ಓವರ್ ನೈಟ್ ಡಿಜೆ ಬಾಯ್ಸ್. ನೋಡ್ತೀರಾ? ಎಲ್ಲಿ ಅನ್ಕೊಡೋದು? So go teams and the sponsors and teachers.
ಸೊ ಫೈನಲಿ ಪ್ರೋಗ್ರಾಮ್ಸ್ ಎಲ್ಲ ಆಯಿತು. ಇವಾಗ ಮತ್ತೆ ಕ್ಲಾಸ್ ರೂಮ್ಸ್ಗೆ ಹೋಗ್ಬೇಕು. ಇವಾಗ ಟೈಮ್ ಬಂದು 3:10 ಇರೋ ಬಂದೆ ನೋಡ್ತಿರಂಗೆ ಗಂಟು ಗೋವಿಂದ ಗಂಟು ಹೋಯ್ತು. ಪ್ರೋಗ್ರಾಮ್ ಅದ್ಭುತ, ಅತಿ ಅದ್ಭುತ, ಪರಮಾದ್ಭುತ. ಅದರಲ್ಲೂ ಹಾಡುಗಳನ್ನ ಕೇಳಿ ಕಿವಿಲಿ ಮುಚ್ಚಿಟ್ಟಂಗೆ ಆಗುತ್ತೆ ನನಗೆ. ತುಂಬ ಚೆನ್ನಾಗಿದೆ. ಫುಲ್ ಎಂಜಾಯ್ ಮಾಡಿದ್ವಿ. ಕಂಟಿನ್ಯೂ ಮಾಡಬೇಕು. ಗೋಣಿಂಗು ಬಾಯ್. ನೋಡಿ ಶ್ರವಣ್ ಬಂದ, ವೀರೇಶ್ ಬಂದ. ನೋಡಿ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ಬಿಕಾಸ್ ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಸೊ ಟೈಮ್ ಬಂದು 4:25. ಸೊ ನಾವಿಬ್ಬರು ಎದ್ದಿದ್ದೀವಿ ಮತ್ತು ಅವರಿಬ್ಬರು ಮಲ್ಕೊಂಡ್ಬಿಟ್ಟಿದ್ದಾರೆ. ಏನಾರು ಹೇಳಪ್ಪ. ಏನಿಲ್ಲ, ಇದಿಷ್ಟು ಎಡಿಟ್ ಮಾಡಿ ನೋಡಬೇಕು. ಮೆನ್ಯೂ ಬಾರ್ ಕ್ರಿಯೇಟ್ ಮಾಡಿ. ಸೊ ಮೆನ್ಯೂ ಬಾರ್ ಕ್ರಿಯೇಟ್ ಮಾಡಿ ಮಾಡ್ತಾ ಇದ್ದಾನೆ ಎಡಿಟು. ಹೆಸರು ತೋರಿಸೋ ನಮ್ಮದು ಕರುಣೋದಯ. ಸೊ ಇನ್ನೊಂದು ಪ್ರೊಸೆಸಿಂಗಲ್ಲಿದೆ, ಯಾವಾಗ ಆಗುತ್ತೋ ಗೊತ್ತಿಲ್ಲ. ವೇಟಿಂಗ್ ಫಾರ್ ಸೂರ್ಯೋದಯ. ಗುಡ್ ಮಾರ್ನಿಂಗ್ ಗೈಸ್. ಏನೋ ಸಾಹಸ ಮಾಡಿಬಿಟ್ಟಿದ್ದೀವಿ ಮಲ್ಕೊಂಡು ಇದು. ಸೊ ಇವಾಗ ಟೈಮ್ ಬಂದು 6:40. ಎಲ್ಲ 40-50 ಆಗೋಗ್ತಿದೆ. ಸೊ 6:40 ಇನ್ನೂ ಮಾಡ್ತಾಯಿದ್ದಾನೆ ಇವನು. ಹಾಯ್ ಸರ್. ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಜ್ಯೋತಿ ಸರ್? Yeah, like so far it's good. I've always enjoyed my visit with Jyoti. ಓಕೆ. ಸೊ ಸಿನ್ಸ್ ಲಾಸ್ಟ್ ಇಯರು ವರ್ಕ್ ಮಾಡಿದ್ರಾ Okay. ಮುಂಚೆ? So I was there here for the last year's event. ಓಕೆ, ಥ್ಯಾಂಕ್ ಯು ಸರ್. ಫೈನಲಾಗಿ ಇನ್ಸ್ಪೆಕ್ಷನ್ಗೆ ಬಂದಿದ್ದಾರೆ. ಸೊ ಇದು ಫೈನಲ್ 3 ರೌಂಡ್ ಇತ್ತು, ಅದರಲ್ಲಿ 2 ರೌಂಡ್ ನೈಟ್ ಆಯಿತು. ಇವಾಗ 1 ರೌಂಡ್ ಮಾಡ್ತಾ ಇದ್ದಾರೆ. ನೋಡೋಣ ನಮ್ಮದೇ ನೆಕ್ಸ್ಟ್ ಇರೋದು. ನಮ್ದೇನು ಪ್ರಾಬ್ಲಮ್ ಅಂದರೆ ಪ್ಲೇ ಆನ್ ಮಾಡಿದಾಗ ಪ್ಲೇ ಬರೋಲ್ಲ, ಲೆವೆಲ್ ಹೋದಾಗ ಲೆವೆಲ್ ಬರೋಲ್ಲ, ಎಕ್ಸಿಟ್ ಹೋಗಿದ್ರೆ ಎಕ್ಸಿಟ್ ಬರೋಲ್ಲ. ನೋಡಿ ಇವಾಗ. ಸೊ ಇದು ನಮ್ಮ ಕತೆ. ಅವಾಗಿಂದ ಸಾರ್ಟ್ ಔಟ್ ಮಾಡ್ತಾಯಿದ್ವಿ, ಮಾಡ್ತಾಯಿದ್ದಾನೆ. ಸೊ ಫೈನಲಿ ಮುಗೀತು. ಸರ್ಟಿಫಿಕೇಟ್ ಕೊಟ್ಟರೆ ನಾವು ಮನೆಗೆ ಹೋಗ್ಬೋದು. ಸೊ ಹೇಗಿತ್ತು ಮಚ್ಚ ಎಕ್ಸ್ಪೀರಿಯೆನ್ಸು? ಅವನು ಇದೇ ಎಕ್ಸ್ಪೀರಿಯೆನ್ಸ್ ಅಷ್ಟೇ. ನೋಡಿ ನಾವಂದ್ರೆ ಏನಂದರೆ ಏನೂ ಮಾಡಿಲ್ಲ. ಓಕೆ, ದ ಹೋಲ್ ಫ್ರೆಂಡ್ ಗೋಸ್ ಪ್ರಣವ್ ಆ್ಯಂಡ್ ಹಿಸ್ ಫ್ರೆಂಡ್ ಕ್ಷಮೆ. ಎರಡಿದೆಯಾ? ಸೌಜನ್ಯ, ಹಾಂ ಕರೆಕ್ಟ್. ಸೊ ಫೈನಲಿ ಸರ್ಟಿಫಿಕೇಟ್ ಬಂದಿದೆ. ಇದನ್ನು ರೆಸ್ಯೂಮ್ಗೆ ಹಾಕ್ಬಿಟ್ರೆ ಮುಗೀತು. ಎಲ್ಲ ಹಾಗೆ ಕಿತ್ಕೊಬರ್ತಾರೆ. ಸೊ ಗೇಮಥಾನ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸೊ ಅಂತೂ ಇಂತೂ ಗೇಮಥಾನ್ ಮುಗ್ದಿದೆ. ಸೊ ಎಲ್ಲ ಮನೆ ಕಡೆ ಹೊರಡ್ತಾ ಇದ್ದಾರೆ ನೋಡಿ. ಬಟ್ ತಿಂಡಿ ಕೊಡ್ತಾ ಇದ್ದಾರೆ. ತಿಂಡಿ ತಿನ್ಕೊಂಡು ಮನೆಗೆ ಹೋಗ್ಬೋದು, ಅಥವಾ ಸೆಮಿನಾರ್ ಅಟೆಂಡ್ ಮಾಡಿ ಯಾರು ವಿನ್ನರ್ ಅಂತ ತಿಳ್ಕೊಬೋದು. ಬಟ್ ನನಗೆ ಅಷ್ಟು ಟೈಮ್ ಇಲ್ಲ, ನಾನು ಮನೆಗೆ ಹೋಗಬೇಕು. ಸೊ ಫೈನಲಿ ಸಖತ್ತಾಗಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಪಡೆದಿದ್ದೀವಿ ಎಲ್ಲರೂ ಅಷ್ಟೇ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಸೊ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ನೋಡಲೇಬೇಡಿ. ಥ್ಯಾಂಕ್ ಯು.